ಎಲ್ಲರಿಗೂ ಟೆಕ್ ಕನ್ನಡ ಪ್ರೋಗ್ರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಮ್ಮ ಕನ್ನಡ ವೆಬ್ ಡೆವಲಪಿಂಗ್ ಕೋರ್ಸ್ನ 6ನೇ ವಿಡಿಯೋದಲ್ಲಿದ್ದೇವೆ. ನಾವು ಹಿಂದಿನ ವಿಡಿಯೋದಲ್ಲಿ ಹೇಗೆ ವಿಡಿಯೋ ಮತ್ತು ಆಡಿಯೋ ಫೈಲ್ಗಳನ್ನ ಆ್ಯಡ್ ಮಾಡೋದಂತ ನೋಡಿದ್ವಿ. ಅದರೊಟ್ಟಿಗೆ ನಾನು 4ನೇ ವಿಡಿಯೋದಲ್ಲಿ ಏನು ಒಂದು ಟಾಸ್ಕ್ ಕೊಟ್ಟಿದ್ದೆ ಅದರ ಆನ್ಸರನ್ನು ಕೂಡ ನೋಡಿದ್ವಿ. ಆದರೆ ನಾನು ಹಿಂದಿನ ವಿಡಿಯೋದ ಟಾಸ್ಕ್ನ ಆನ್ಸರನ್ನು ಈ ವಿಡಿಯೋದಲ್ಲಿ ಹೇಳ್ತಿಲ್ಲ. ಅದನ್ನು ನಾನು ಇನ್ನೊಂದು 2-3 ವಾರಗಳ ನಂತರ ಅದನ್ನು ಅಪ್ಲೋಡ್ ಮಾಡ್ತೇನೆ ನಾನು ಅದಕ್ಕೆ ಆನ್ಸರನ್ನು. ಅಥವಾ ನಾವು ಮುಂದೆ CSS ಅಥವಾ ಜಾವಾ ಸ್ಕ್ರಿಪ್ಟನ್ನು ಕಲಿಯುವಾಗ ಅದನ್ನು ನಿಮಗೆ ಹೇಳಿಕೊಡ್ತೇನೆ. ಈಗ ಸದ್ಯಕ್ಕೆ ಅದನ್ನು ನಾನು ಹೇಳ್ಕೊಡ್ತಾ ಇಲ್ಲ, ಆ ಟಾಸ್ಕಿನ ಆನ್ಸರನ್ನು ನಿಮಗೆ ಹೇಳ್ತಿಲ್ಲ. ನೀವು ಟ್ರೈ ಮಾಡಿ, ನಿಮಗೆ ಸಿಕ್ಕಿದ್ರೆ ನನಗೆ ಕಳಿಸಿ ನಿಮ್ಮ ಹೆಸರನ್ನು. ನೆಕ್ಸ್ಟ್ ವೀಡಿಯೋದಲ್ಲೇ ಯಾವ ವೀಡಿಯೋ ಮೊದಲು ನೀವು ಕಳಿಸ್ತೀರಾ ನೆಕ್ಸ್ಟ್ ನಾನು ಮಾಡೋ ವೀಡಿಯೋದಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡ್ತೇನೆ. ನಾನಿವತ್ತು ಕೆಲವು ಹಿಂದಿನ ವೀಡಿಯೋದಲ್ಲಿ ನಾನು ವೀಡಿಯೋ ಆ್ಯಡ್ ಮಾಡಲಿಕ್ಕೆ ಹೇಳಿದ್ದೆಲ್ಲ, ಅದರಲ್ಲಿ ಕೆಲವು ಆ್ಯಟ್ರಿಬ್ಯೂಟ್ಸನ್ನು ಯೂಸ್ ಮಾಡಿ ನಾವು ಇನ್ನೂ ಕೂಡ ವೀಡಿಯೋದಲ್ಲಿ ಸ್ವಲ್ಪ ಅಪ್ಗ್ರೇಡ್ಗಳು ಮಾಡಲಿಕ್ಕೆ ಆಗ್ತದೆ. ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡುವ. ನಾನು ಫಸ್ಟಿಗೆ ಈಗ ಆ್ಯಪಲ್ಲಿ ಹೋಗ್ತೇನೆ. ನೋಡಿ, ಇಲ್ಲಿ ನಾವು ಮೊನ್ನೆ ಏನು ಮಾಡಿದ್ವಿ ಕೋಡ್ ಅದೇ ಉಂಟು, ಬಟ್ ನಾನದ್ದು ಏನು ಟಾಸ್ಕ್ ಅದಿತ್ತು ಆ ಕೋಡನ್ನು ಮತ್ತೆ ತೆಗೆದಿದ್ದೇನೆ ಅಷ್ಟೇ. ನಾನು ಇಲ್ಲಿ ಈಗ ಏನು ಮಾಡ್ತೀನಿ ಅಂತಿದ್ರೆ ವಿಡಿಯೋ 6 ಇದರ ರೀನೇಮ್ ಮಾಡ್ತೇನೆ ನಾನು, ವಿಡಿಯೋ 6 ಅಂತ. ಓಕೆ, ನೆಕ್ಸ್ಟ್ ನೋಡ್ಬೋದು. ನಾನು ಇಲ್ಲಿ ಏನು ಮಾಡಿದೆ ಅಂತಿದ್ರೆ ಒಂದು ಪೋಸ್ಟರನ್ನು ಒಂದು ಫೈಲ್ನ ಆ್ಯಡ್ ಮಾಡಿದ್ದೇನೆ. ನೀವು ಫೈಲನ್ನು ಆ್ಯಡ್ ಮಾಡೋದನ್ನು ತುಂಬ ತೋರಿಸಿದ್ದೀನಿ, ಅದಕ್ಕೋಸ್ಕರ ನಾನು ವಾಪಸ್ ತೋರಿಸಲಿಲ್ಲ, ಡೈರೆಕ್ಟ್ ಆ್ಯಡ್ ಮಾಡಿದ್ದೆ ಮೊದಲೇ, ಈಸಿ ಆಗ್ತದೆ ಅಂಥೇಳಿ. ಪೋಸ್ಟರ್ ಯಾಕಂತ ಹೇಳಿದರೆ ನಾವು ಒಂದು ಥಂಬ್ನೇಲ್ ರೀತಿಯಲ್ಲಿ ಮಾಡಲಿಕ್ಕಿದೆ, ಅದು ನಿಮಗೆ ಮಾಡೋ ಗೊತ್ತಾಗ್ತದೆ. ಅದಕ್ಕೋಸ್ಕರ ಒಂದು ಇಮೇಜ್ ಬೇಕಿತ್ತು, ಅದಕ್ಕೋಸ್ಕರ ಪೋಸ್ಟರ್ನ ಫೈಲ್ನ ಆ್ಯಡ್ ಮಾಡಿದ್ದೇನೆ. ನಾನು ಇಲ್ಲಿ ಈಗ ಟೈಪ್ ಮಾಡ್ತಿದ್ದೇನೆ ಲೂಪ್. ಫಸ್ಟಿಗೆ ನಾವು ಲೂಪ್ ಅನ್ನೋ ಒಂದು ಆ್ಯಟ್ರಿಬ್ಯೂಟ್ ಉಂಟು, ಅದನ್ನು ನೋಡೋಣ. ನಾನು ನಿಮಗೆ ಹೈಟ್ ಮತ್ತು ವಿಡ್ತದ್ದು ಮೊನ್ನೆ ಹೇಳಿದ್ದೇನೆ, ಅದನ್ನು ವಾಪಸ್ ಹೇಳಿದ್ದಿಲ್ಲ, ಅದು ಕೂಡ ಒಂದು ಆ್ಯಟ್ರಿಬ್ಯೂಟೇ. ನಾನು ಇಲ್ಲಿ ಲೂಪ್ ಅಂತ ಕೊಟ್ಟರೆ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ನಾನು ಈ ವಿಡಿಯೋನ ಪ್ಲೇ ಮಾಡ್ತಿದ್ದೇನೆ. ಈಗ ಪ್ಲೇ ಏನು 6 ಸೆಕೆಂಡ್ ವಿಡಿಯೋ ಫುಲ್ ಪ್ಲೇ ಆಗ್ತದೆ. ನೆಕ್ಸ್ಟ್ ಪ್ಲೇ ಆದ ನಂತರ ವಾಪಸ್ ರಿಪೀಟ್ ಆಗ್ತದೆ. ನಾನು ಕ್ಲಿಕ್ ಮಾಡಲಿಲ್ಲ ಆದರೆ ಕೂಡ ವಾಪಸ್ ರಿಪೀಟ್ ಆಗ್ತದೆ, ಈ ರೀತಿಯಾಗಿ. ನೆಕ್ಸ್ಟ್ ಇನ್ನೊಂದು ಮ್ಯೂಟ್. ಈ ಮ್ಯೂಟನ್ನು ನಾವು ಹೆಚ್ಚಾಗಿ ಯೂಸ್ ಮಾಡ್ತೇವೆ. ಈಗ ನಮಗೆ ನೀವೊಂದು ವೆಬ್ಸೈಟ್ ಮಾಡಿದ್ದೀರಿ ನೆನೆಸ್ಕೊ, ಅದನ್ನು ನಿಮ್ಮ ಕ್ಲೈಂಟ್ಸಿಗೆ ನೀವೊಂದು ಯಾರು ನಿಮಗೆ ವೆಬ್ಸೈಟ್ ಮಾಡಲಿಕ್ಕೆ ಹೇಳಿದ್ರು, ನೀವು ಮಾಡಿದ್ದೀರಿ, ಅದನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಈಗ ನೀವು ಆನ್ಲೈನ್ ವೆಬ್ಸೈಟ್ ಮಾಡ್ತೀರಿ, ಅವರು ಇಲ್ಲಿ ಬೇರೆ ಕಡೆಯವರಂತಾದರೆ ಆನ್ಲೈನ್ ಎಕ್ಸ್ಪ್ಲೇನ್ ಮಾಡ್ತೀರಿ. ಆಗ ನಿಮಗೆ ಏನು ವೀಡಿಯೋಸ್ ಎಲ್ಲ ಇದ್ದರೆ ಅದರಲ್ಲಿ ವೆಬ್ಸೈಟಲ್ಲಿ ಅದು ಪ್ಲೇ ಆಗ್ತಾ ಇದ್ದರೆ, ಅಂದರೆ ನೀವು ಎಕ್ಸ್ಪ್ಲೇನ್ ಮಾಡುವಾಗ ಆ ವಿಡಿಯೋಗಳು ಸೌಂಡ್ ಕೇಳ್ತಾ ಇರ್ತದೆ, ಆಗ ನಿಮ್ಮ ಎಕ್ಸ್ಪ್ಲೇಷನ್ ಅವರಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನೀವು ವೀಡಿಯೋಗಳನ್ನು ಮ್ಯೂಟ್ ಮಾಡಲಿಕ್ಕೆ ಇಷ್ಟಪಡ್ತೀರಿ, ಅಂದರೆ ನೀವು ಅನ್ಮ್ಯೂಟ್ ಮಾಡಿದರೆ ಮಾತ್ರ ಅನ್ಮ್ಯೂಟ್ ಆಗೋ ಹಾಗೆ. ಅದನ್ನು ಹೇಗೆ ಮಾಡೋದು ಅಂತ ಕೂಡ ಇಲ್ಲಿ ನಾವು ನೋಡುವ. ಇಲ್ಲಿ ಮ್ಯೂಟೆಡ್ ಅಂತ ಕೊಟ್ಟರೆ ವಿಡಿಯೋ ಮ್ಯೂಟ್ ಆಗ್ತದೆ, ಇಲ್ಲಿ ನೋಡ್ತಿರ್ಬೋದು. ಸೌಂಡ್ ನಿಮಗೆ ಕೇಳೋದಿಲ್ಲ, ನಾನು ಕ್ಲಿಕ್ ಮಾಡಿದರೆ ಸಹ ಇಲ್ಲಿ ಮ್ಯೂಟೆಡ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಆಟೋ ಪ್ಲೇ ಅಂತ, ಬಟ್ ಯಾಕೆ ಗೊತ್ತಿಲ್ಲ. ನೀವು VS ಕೋಡ್ ರನ್ ಮಾಡ್ತಿದ್ರೆ ಕನ್ಫರ್ಮ್ ಆಗಿ ಅದು ವರ್ಕ್ ಆಗ್ತದೆ ಆಟೋ ಪ್ಲೇ, ಬಟ್ ಈ ಆ್ಯಪಲ್ಲಿ ಆಟೋ ಪ್ಲೇ ಅನ್ನುವ ಏನು ಆಟ್ರಿಬ್ಯೂಟ್ ಉಂಟು ಅದು ಡಿಸ್ಪ್ಲೇ ಇದು ನಿಮಗೆ ಸಿಗ್ತದೆ ಟೈಪ್ ಮಾಡುವಾಗ, ಬಟ್ ಅದು ವರ್ಕ್ ಆಗ್ತಿಲ್ಲ. ನೀವು ನೋಡ್ಬೋದು ಇಲ್ಲಿ ವರ್ಕ್ ಆಗ್ತಿಲ್ಲ ಅದು, ಯಾಕೆಂತ ನನಗೆ ಕೂಡ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ಪ್ರೀಲೋಡ್ ಅಂತ ಒಂದು ನಮಗೆ ಇನ್ನೊಂದು ಸಿಗ್ತದೆ. ಪ್ರೀಲೋಡ್ ಅಂತ ಹೇಳಿದರೆ ಅದು ಆಡಿಯೋದಲ್ಲಿ ಕೂಡ ನಾನು ಈಗೇನೇ ಆಟ್ರಿಬ್ಯೂಟ್ ಹೇಳ್ತೇನೆ ಅದು ಆಡಿಯೋ ಕೂಡ ಪ್ಲೇ ಆಗ್ತದೆ, ಅದಕ್ಕೆ ನಾನು ವಾಪಸ್ ಇನ್ನೊಮ್ಮೆ ಹೇಳೋದಿಲ್ಲ. ಪ್ರೀಲೋಡ್ ಅಂತ ಹೇಳಿದರೆ ನಿಮ್ಮ ಈ ವಿಡಿಯೋ ಉಂಟು ಅದನ್ನು ಮೊದಲೇ ಲೋಡ್ ಮಾಡಿ ಇಡುವಂಥದ್ದು. ಅಂದರೆ ಈಗ ನೀವು ಅದರಲ್ಲಿ 3 ಟೈಪ್ ಬರ್ತದೆ, ಒಂದು ಮತ್ತೊಂದು ಬೇಸ್ ಅಂತ ಬರ್ತದೆ, ಮೆಟಾ ಡೇಟಾ ಅಂತ. ಆ ರೀತಿ ಅಂದರೆ ಅರ್ಧ ಮೆಟಾ ಡೇಟಾ ಅಂದರೆ ಅರ್ಧ, ಅಂದರೆ ಎಷ್ಟು ಟೈಮ್ ಅದು ವೀಡಿಯೋ, ಎಷ್ಟು ಸೆಕೆಂಡ್ ವೀಡಿಯೋ ಅಂತ ಅಷ್ಟು ಮಾತ್ರ ಅದು ಫಸ್ಟಿಗೆ ಅಷ್ಟು ಡೇಟಾ ಮಾತ್ರ ಡೌನ್ಲೋಡ್ ಮಾಡ್ತದೆ, ಉಳಿದದನ್ನು ಮತ್ತೆ ಡೌನ್ಲೋಡ್ ಮಾಡುತ್ತದೆ. ಈಗ ನಾನೀಗ ನನ್ನಂತ ಕೊಡ್ತಿದ್ದೇನೆ ಇಲ್ಲಿ. ಈಗ ನನ್ನಂತ ಕೊಟ್ಟರೆ ನೋಡಿ ನಿಮಗೇನು ಕಾಣೋದಿಲ್ಲ, ಎಷ್ಟು ಸೆಕೆಂಡ್ ವೀಡಿಯೋ ಅಂತ ಕೂಡ ಗೊತ್ತಾಗೋದಿಲ್ಲ, ವೀಡಿಯೋ ಉಂಟಂತ ಒಂದು ಗೊತ್ತಾಗ್ತದೆ ಅಷ್ಟೇ. ನೆಕ್ಸ್ಟ್ ಈಗ ನಾನು ಇನ್ನು ಮೆಟಾ ಡೇಟಾ ಉಂಟಲ್ಲ, ಮೆಟಾ ಡೇಟಾ ಅನ್ನುವ ಇದನ್ನು ಕೊಡ್ತಿದ್ದೇನೆ ಇಲ್ಲಿ. ಮೆಟಾ ಡೇಟಾ ಅಂತ ಕೊಟ್ಟೆ. ಈಗ ನೋಡ್ಬೋದು ನಿಮಗೆ ಎಷ್ಟು ಸೆಕೆಂಡ್ನ ವೀಡಿಯೋ ಅದೆಲ್ಲ ಗೊತ್ತಾಗ್ತದೆ, ಬಟ್ ನಿಮಗೆ ಆ ವಿಡಿಯೋ ಫುಲ್ ಡೌನ್ಲೋಡ್ ಆಗಿರೋದಿಲ್ಲ. ಅದೇ ಈಗ ನೋಡಿ, ನಾನು ಮೆಟಾ ಡಾಟಾವನ್ನು ತೆಗೆದು ಆಟೋ ಅಂತ ಕೊಡ್ತೇನೆ. ಆಟೋ ಕೊಟ್ಟ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ, ನೀವು ಹೋಗ್ತಿದ್ದಾಗೇ ಫುಲ್ ಡೌನ್ಲೋಡ್ ಆಗಿರ್ತದೆ ವೀಡಿಯೋ. ಕ್ಲಿಕ್ ಮಾಡ್ತಿದ್ದಾಗೆ ಮೊದಲೇ ಡೌನ್ಲೋಡ್ ಆಗಿರ್ತದೆ, ಅಂದರೆ ವೆಬ್ಸೈಟ್ ಪೇಜು ಲೋಡ್ ಆಗೋಷ್ಟರಲ್ಲಿ ಎಷ್ಟು ಆಗ್ತದೋ ಅಷ್ಟು ಡೌನ್ಲೋಡ್ ಆಗಿರ್ತದೆ ಮೊದಲೇ. ಇಷ್ಟು ಆಟ್ರಿಬ್ಯೂಟ್ಸ್ಗಳ ಬಗ್ಗೆ ಆಯಿತು. ಇದು ಮೇನಾಗಿ ಲೂಪ್, ಮ್ಯೂಟ್ ಮತ್ತು ಆಟೋ ಪ್ಲೇ ಮತ್ತು ಪ್ರೀಲೋಡ್. ಅದರೊಟ್ಟಿಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ ಹೈಟ್ ಮತ್ತು ವಿಡ್ತದ್ದು, ಇಷ್ಟು ಆಟ್ರಿಬ್ಯೂಟ್ಸ್ಗಳನ್ನ ನಾವು ವೀಡಿಯೋಗಳಲ್ಲಿ ಯೂಸ್ ಮಾಡ್ತೇವೆ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಫಾರ್ಮ್ಸ್ ಹೇಗೆ ಇದು ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿಕೊಡ್ಲಿಕ್ಕಿದ್ದೇನೆ. ಇವತ್ತಿಗೆ ಇಷ್ಟು ಸಾಕು. ನಾನು ಯಾವುದಾದ್ರು ವೀಡಿಯೋದಲ್ಲಿ ಯಾವುದಾದ್ರೂ ಬಿಟ್ಟು ಹೋದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತೇನೆ. ನನಗೆ ಆಟ್ರಿಬ್ಯೂಟ್ಸನ್ನು ಹಿಂದಿನ ವೀಡಿಯೋದಲ್ಲಿ ಹೇಳಬೇಕಿತ್ತು, ಬಟ್ ವೀಡಿಯೋದ ಲೆಂತ್ ಜಾಸ್ತಿ ಆಗ್ತದೆ ಅಂತ ಹೇಳಿ ನಾನು ಹೇಳಿರಲಿಲ್ಲ. ಸೊ ಆ ವಿಡಿಯೋನ ಇದೆಲ್ಲ ಕವರ್ ಮಾಡಿದ್ದೇನೆ. ನಾನು ನಿನ್ನೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ವೀಡಿಯೋವನ್ನು,
ಅದಕ್ಕೋಸ್ಕರ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ನಾಳ್ದು ನಾನು ಫಾರ್ಮ್ಸ್ನ ಬಗ್ಗೆ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೇನೆ, ಫಾರ್ಮ್ಸ್ ಹೇಗೆ ರೆಡಿ ಮಾಡೋದಂತ. ನೆಕ್ಸ್ಟ್ ಇದೇ ರೀತಿ ನಾನು ನೆಕ್ಸ್ಟ್ ವೀಕಲ್ಲಿ ಕೂಡ ಮ್ಯಾಕ್ಸಿಮಮ್ 2 ಆಗ್ಬೋದು ಅಷ್ಟೇ, ಅದರಿಂದ ಜಾಸ್ತಿ ಆಗಲಿಕ್ಕಿಲ್ಲ ಅಂತ ಕಾಣಿಸ್ತದೆ. ನೆಕ್ಸ್ಟ್ ವೀಕಲ್ಲಿ ನೋಡುವ ಎಷ್ಟಾಗ್ತದೆ ಅಷ್ಟು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈಗ ವೀಡಿಯೋಸ್ಗಳನ್ನು ನೀವು ಜಾಸ್ತಿ ನೋಡ್ತಾ ಇಲ್ಲ, ವೀಡಿಯೋಗಳನ್ನು ನೋಡಿ ನನಗೆ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ನೀವು ಇದೇ ರೀತಿ ಪ್ರೋತ್ಸಾಹ ಮಾಡ್ತೀವಿ ನಾನು ವಾರಕ್ಕೆ 3-4 ವೀಡಿಯೋ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಎಲ್ಲರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್.